ವೀಕ್ಷಕರೇ ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಮಾರ್ಟ್ ಸೊಸೈಂದಿರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾವಿವತ್ತು ಬೆಂಗಳೂರಿನ ಜ್ಞಾನಜ್ಯೋತಿ ನಗರದಲ್ಲಿದ್ದೀವಿ. ಸೊ ಅತ್ತೆ ಸೊಸೆ ಇಬ್ರು ರೆಡಿಯಾಗಿ ಕೂತಿದ್ದಾರೆ. ಆದ್ರೆ ನಮ್ಮ ಉದ್ದೇಶ, ಸ್ಮಾರ್ಟ್ ಸೊಸೈಂದಿರು ಕಾರ್ಯಕ್ರಮದ ಉದ್ದೇಶ, ಅತ್ತೆ ಮತ್ತು ಸೊಸೆ ಮಧ್ಯೆ ಇರುವಂತಹ ಸಂಬಂಧ ಇದೆಯಲ್ವಾ, ತುಂಬಾ ನಾಜೂಕಾದ ಸಂಬಂಧ ಅಂತ ನಾವು ಮೊದಲಿಂದನೂ ಹೇಳ್ತಾ ಇದೀವಿ. ಆ ನಾಜೂಕನ್ನ ಎಷ್ಟು ಚೆನ್ನಾಗಿ ಕಾಪಾಡ್ಕೊಳ್ಬೇಕು ನಾವು, ಅದನ್ನ ಇನ್ನಷ್ಟು ಗಟ್ಟಿ ಮಾಡುವಂತಹ ಉದ್ದೇಶವೇ ನಮ್ಮ ಈ ಕಾರ್ಯಕ್ರಮದ್ದು. ವೀಕ್ಷಕರೇ, ಅತ್ತೆಯಾಗಿ ನನ್ನ ಬಲಭಾಗದಲ್ಲಿ ಶ್ರೀಮತಿ ನಾಗಶೀಲ ಅವ್ರು ಕೂತ್ಕೊಂಡಿದ್ದಾರೆ. ಲಕ್ಷಣವಾಗಿ ಹಳದಿ ಸೀರೆಗೆ ಹಸಿರು ಬಾರ್ಡ್ರು ಲಕ್ಷಣವಾಗಿ ರೆಡಿಯಾಗಿ ನಗ್ನಗ್ತಾ ಕೂತಿದ್ದಾರೆ. ಸೊ ಮಾತಾಡ್ಸೋಣ, ಜೊತೆಗೆ ಅವ್ರ ಪರಿಚಯನೂ ಮಾಡ್ಕೊಳ್ಳೋಣ. ಮೇಡಮ್ ನಮಸ್ಕಾರ. ತಮ್ಗೆ ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಹೇಳಿ, ನಿಮ್ ಪರಿಚಯ ಮಾಡ್ಕೊಡಿ. ನಿಮ್ಮ ಊರು, ಏನ್ ಮಾಡ್ಕೊಂಡಿದ್ದೀರಿ, ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ನನ್ನ ಹೆಸರು ನಾಗಶೀಲ. ನನಗೆ ಮದುವೆ ಆಗಿ 30 ವರ್ಷ ಆಯಿತು. ನಾನು ಹುಟ್ಟಿದೆಲ್ಲ ಬ್ಯಾಂಗ್ಳೂರಲ್ಲೇ. ನನಗೆ 2 ಗಂಡು ಮಕ್ಕಳು. ದೊಡ್ಡ ಮಗ CA ಕಂಪ್ಲೀಟ್ ಆಗಿದೆ, ಚಿಕ್ಕ ಮಗ CA ಮಾಡ್ತಿದ್ದಾನೆ. ನಮ್ಮ ದೊಡ್ಡ ಮಗನಿಗೆ 3 ವರ್ಷ ಆಯಿತು ಮದುವೆ ಆಗಿ. ಈಗ 11 ತಿಂಗಳು ಮೊಮ್ಮಗ ಇದ್ದಾನೆ. ಮೊನ್ನೆ ಕನಕಾಭಿಷೇಕ, ನಾಮಕರಣ ಎಲ್ಲ ಆಯಿತು. ತುಂಬ ಖುಷಿಯಾಗಿದೆ. ಖುಷಿಯಾಗಿದ್ದೀರಿ? ಅಜ್ಜಿ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ ಕಳೆ. ಹಾಗಾದ್ರೆ ಹೇಳಿ, ಏನ್ ನಿಮ್ಮ ಹಾಬೀಸ್ ಏನು? ಹಾಗಾದ್ರೆ ನಂದು ಹಾಬೀಸು, ನಾನು ಕ್ರಾಫ್ಟ್ ವರ್ಕ್ ಎಲ್ಲ ಮಾಡ್ತೀನಿ, ತೋರಣಗಳು ಎಲ್ಲ ಮಾಡ್ತಾ ಇದ್ದೆ. ಈಗ ಸ್ವಲ್ಪ ಕೈ ನೋವಿರೋದ್ರಿಂದ ಅದೆಲ್ಲ ಬಿಟ್ಟಿದ್ದೀನಿ. ನೀವು ಫಸ್ಟ್ ಮದುವೆ ಆಗಿ ಬಂದ್ರಲ್ಲ, ನಿಮ್ಮ ಯಜಮಾನ್ರಿಗೆ ಅಂತ ಏನು ಪ್ರೀತಿಯಾಗಿ ಅಡುಗೆ ಮಾಡ್ಕೊಟ್ಟಿದ್ರಿ? ನಮ್ಮನೇಲಿ ಚಿತ್ರಾನ್ನ ಅಂದ್ರೆ ತುಂಬಾ ಇಷ್ಟ. ತಗೊಳಪ್ಪ, ಅವರೇ ಕಾಳು ಹಾಕಿ ಚಿತ್ರಾನ್ನ ಮಾಡ್ಕೊಡ್ತಿದ್ದೆ. ಓಕೆ, ಸೊ ಇದು ಅತ್ತೆ ವಿಷಯ ಆಯ್ತು. ಸೊಸೆ ಕೂಡ ಅಷ್ಟೇ, ಅತ್ತೆ ಅಷ್ಟೇನೆ ಲಕ್ಷಣವಾಗಿ ರೆಡಿಯಾಗಿ ನನ್ನ ಎಡಭಾಗದಲ್ಲಿ ಕೂತಿದ್ದಾರೆ ಶ್ರೀಮತಿ ದೀಪಿಕಾಧರ್ ಅವರು. ಸೊ ಹೇಳಿ ಮ್ಯಾಮ್, ನಿಮ್ಮ ಪರಿಚಯ. ನನ್ನ ಹೆಸರು ದೀಪಿಕಾಧರ್. ನಾ ಹುಟ್ಟಿ ಬೆಳೆದಿದ್ದೆಲ್ಲ ಕೋಲಾರಲ್ಲಿ. ನಂಗೆ ಮದುವೆ ಆಗಿ 3 ಇಯರ್ಸ್ ಆಯಿತು. ನಾನು ಮುಂಚೆ ಬ್ಯಾಂಗ್ಳೂರಿಗೆ ವರ್ಕ್ಗಾಗಿ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ. 6 ಇಯರ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಸೊ 3 ಇಯರ್ಸ್ ಆಯಿತು ನನಗೆ ಮದುವೆ ಆಗಿ. ಸೊ ಈಗ ಬ್ಯಾಂಗ್ಳೂರಲ್ಲೇ ಇದ್ದೀನಿ. ಓಡಾಡೋದಿಲ್ಲ, ಸೆಟ್ಲ್ ಆಗ್ಬಿಟ್ಟಿದ್ರೆ ಬೆಂಗಳೂರಲ್ಲಿ? ನಂಗೆ ನೋಡಿದ್ರೆ ಕೋಲಾರಿಂದ ಅಪ್ ಆ್ಯಂಡ್ ಡೌನ್ ಈಸಿ ಅನ್ಸುತ್ತೆ. ಇಲ್ಲಿಂದ ಮಾರತಳ್ಳಿ ಹೋಗ್ಲಿಕ್ಕೆ ಅಷ್ಟೇ ಟೈಮ್ ಹಿಡಿಯುತ್ತೆ. ನಿಮ್ಮ ಅತ್ತೆಯವ್ರಿಗೆ ಕೇಳಿದೆ ನಾನು, ಮದುವೆ ಆಗಿ ಬಂದ ತಕ್ಷಣ ನಿಮ್ಮ ಯಜಮಾನ್ರಿಗೆ ಏನ್ ಮಾಡ್ಕೊಟ್ರಿ ಅಂತ. ಅವ್ರು ಚಿತ್ರಾನ್ನ ಅಂತ ಹೇಳಿದ್ರು. ಸೊ ಬಟ್ ಈಗ ನೀವು ನಿಮ್ಮ ಯಜಮಾನ್ರಿಗೆ ಮದುವೆ ಆಗಿ ಬಂದ ತಕ್ಷಣ ಏನ್ ಮಾಡಿದ್ರಿ ಅಂತ ಕೇಳಲ್ಲ, ಬಟ್ ನಿಮ್ಮ ಅತ್ತೆಗೋಸ್ಕರ ಏನ್ ಮಾಡ್ಕೊಟ್ರಿ ಮದುವೆ ಆಗಿ ಬಂದ ತಕ್ಷಣ? ನಾನು ಅದು ಕಿಚನಲ್ಲಿ ತುಂಬ ವೀಕು. ಸೊ ಕಿಚನ್ ಕೆಲಸದಲ್ಲಿ ಏನು ಜಸ್ಟ್ ಹೆಲ್ಪ್ ಮಾಡ್ತೀನಿ, ಅಸಿಸ್ಟೆಂಟ್ ಆಗಿ ಸುಡೋದು ಆ ಥರ ಎಲ್ಲ ಮಾಡ್ತೀನಿ ಅಷ್ಟೇ. ನಿಮ್ಗೆ ಏನು ಇಷ್ಟೊತ್ತು ಕೆಲಸ ಅಂತ ನಂಗೆ ಚೆನ್ನಾಗಿ ಗೊತ್ತು. ಏನು ಸೊಪ್ಪು ಸುಲಿಯೋದು, ಆ ಡ್ಯೂಟಿನೂ ಕೆಲವೊಂದ್ಸತಿ ನಾನು ಮಾಡಲ್ಲ. ಆ ಡ್ಯೂಟಿನೂ ಅತ್ತಮ್ಮನೇ ಮಾಡ್ತಾರೆ. ನಾನು ಬೇರೆ ಥರ ಏನಾದರೂ ಹೆಲ್ಪ್ ಮಾಡ್ತೀನಿ ಹೌಸ್ ಹೋಲ್ಡ್ ವರ್ಕಲ್ಲಿ. ಸೊ ಕಿಚನಲ್ಲಿ ನಾನು ಸ್ವಲ್ಪ ವೀಕ್ ಅದರಲ್ಲಿ. ಅಳಿಲು ಸೇವೆ ಮಾತ್ರ? ಹೌದು, ಅಳಿಲು ಸೇವೆ ಅಷ್ಟೇ. ವೀಕ್ಷಕರೇ ಬನ್ನಿ, ಹಾಗಾದ್ರೆ ಅತ್ತೆ ನಾಗಶೀಲ ಅವರು ಹಾಗೇನೆ ಸೊಸೆ ದೀಪಿಕಾಧರ್ ಅವರ ಪರಿಚಯ ಆಯಿತು. ಈಗ ಒಂದು ಚಿಕ್ಕ ಪ್ರಶ್ನೆ ತಗೊಂಡ್ಬಂದಿದ್ದೀನಿ, ಹೇಗೆ ಉತ್ತರ ಕೊಡ್ತಾರೆ ನೋಡೋಣ. ಏನು ಅಂತಂದರೆ, ಸೊಸೆ ಬಂದ ತಕ್ಷಣ ಹೇಗೆ ಚೇಂಜಸ್ ಆಗಿರುತ್ತೆ ಅಂದರೆ, ಅವ್ರ ಕಡೆಯವರು ಅಂದರೆ ಅವ್ರ ತವ್ರ ಮನೆಯವ್ರ ಕಡೆಯವರು ರಿಲೇಷನ್ಸ್ ಬಂದುಬಿಟ್ರೆ ಅವ್ರನ್ನ ನೋಡ್ಕೊಳ್ಳೋದೇ ಒಂಥರ ಇರುತ್ತೆ. ಅದೇ ಗಂಡನ ಕಡೆಯವ್ರ ರಿಲೇಷನ್ಸ್ ಬಂದರೆ ನೋಡ್ಕೊಳ್ಳೋದೇ ಬೇರೆ ಥರ ಇರುತ್ತೆ ಅಂತ ಈ ಥರದ್ದೆಲ್ಲ ಮಾತುಗಳು ಬರ್ತಿರುತ್ತೆ. ಸೊ ಈ ವಿಷಯನ ಇವ್ರ ಮನೆಯಲ್ಲಿ ಹೇಗೆ ಸರಿದೂಗಿಸ್ತಾ ಇದ್ದಾರೆ, ಅಥವಾ ಈ ಥರದ ವಿಷಯ ಬಂದಿದೆಯಾ, ಅತ್ತೆ ಏನು ಹೇಳ್ತಾರೆ ಬನ್ನಿ ಕೇಳೋಣ. ಮೇಡಮ್ ಹೇಳಿ. ನಮ್ಮ ಮನೇಲಿ ಅದೇನು ಡಿಫ್ರೆನ್ಸೇ ಇಲ್ಲ. ಅವ್ರ ತಾಯಿ ಮನೆಯವ್ರು ಬಂದರೂ ಒಂದೇ ಥರ ಇರ್ತೀವಿ, ನಮ್ಮ ಮನೆಯವ್ರು ಬಂದರೂ ಒಂದೇ ಥರ ಇರ್ತೀವಿ. ಮತ್ತು ನಾವೇ ಹೇಳ್ತಾ ಇರ್ತೀವಿ, ನಿಮ್ಮ ಅಮ್ಮ ಅಪ್ಪನ ಕರ್ಕೊಂಬಮ್ಮ, ಬರೋದಕ್ಕೆ ಹೇಳು. ಅವರು ಅಲ್ಲಿಬ್ಬರೇ ಇರ್ತಾರೆ ಪಾಪ. ಅವ್ರ ತಂಗಿ ಡಾಕ್ಟರು, ಅವಳು ಸ್ಟಡೀಸಲ್ಲಿ ಆಚೆ ಕಡೆ ಇದ್ದಾಳೆ. ಅವ್ರ ಅಪ್ಪ ಅಮ್ಮ ಇಬ್ಬರೇ. ಅವ್ರಿಗೂ ಬೇಜಾರಾಗುತ್ತಲ್ಲ, ಬನ್ನಿ ಇಲ್ಲೂ ಇರಿ ಅಲ್ಲೂ ಇರಿ, 2 ಕಡೆನೂ ಇರಿ ಅಂತ ಹೇಳ್ತಾ ಇರ್ತೀವಿ. ನಮ್ಮನೇಲಿ ಆ ಪ್ರಾಬ್ಲಮ್ಮೇ ಇಲ್ಲ. ಹೌದು ಹೌದು. ಕೋಪ ಮಾಡ್ಕೊಂತಾರ ನಿಮ್ಮ ಸೊಸೆ? ಇಲ್ಲ, ಹಾಗೇನಿಲ್ಲ. ಅವಳ ಕೋಪನೇ ಕಮ್ಮಿ. ಇನ್ನು ನಾನು ಕೋಪ ಮಾಡ್ಕೋತೀನಿ. ಅತ್ತೆ ಆಗಿ ಅಷ್ಟು ಮಾಡ್ಕೊಂಡಿಲ್ಲ ಅಂದ್ರೆ ಹೆಂಗೆ ಅಲ್ವಾ? ಸೊ ನೋಡೋಣ ಈಗ ಸೊಸೆ ಈ ಪ್ರಶ್ನೆಗೆ ಹೆಂಗೆ ಉತ್ತರ ಕೊಡ್ತಾರೆ ಅಂತ. ಬಿಕಾಸ್ ಅತ್ತೆ ದೃಷ್ಟಿಕೋನದಲ್ಲಿ ಅತ್ತೆ ಹೇಳಿದ್ರು, ಸೊಸೆಯಾಗಿ ನೀವು ಹೇಳಿ ದೀಪಿಕಾ ಅವರೇ. ಸಾಮಾನ್ಯವಾಗಿ ನೀವು ಇದ್ದಿರೋ ಇಲ್ವೋ ಅದು ಎರಡನೇ ವಿಷಯ. ನೀವು ಮದುವೆಗೂ ಮುಂಚೆ ನೀವು ಈ ಮಾತು ಕೇಳಿರ್ತೀರಿ, ಮದುವೆ ಆಗಿ ಬಂದ ಮೇಲೂ ನೀವು ಆ ರೀತಿ ನಡ್ಕೊಂಡಿಲ್ಲ ಅಂದ್ರೂ ಮಾತು ಬಂದಿರತ್ತೆ. ಸೊ ಹೇಗೆ ನಿಮ್ಮ ವಿಷಯದಲ್ಲಿ ಹೇಳೋದಾದ್ರೆ? ಸೊ ನಮ್ಮ ಕೇಸಲ್ಲಿ ಏನಾಯ್ತು ಅಂದ್ರೆ, ಮ್ಯಾರೇಜ್ ಆದಾಗಲೇ ನಂದು ತುಂಬಾ ದೊಡ್ಡ ಫ್ಯಾಮಿಲಿ. ತವ್ರ ಮನೆ ಕಡೆ ಅಪ್ಪ ಬ್ರದರ್ ಸಿಸ್ಟರ್ಸು 9 ಮೆಂಬರ್ಸು, ಅಮ್ಮ ಬ್ರದರ್ ಸಿಸ್ಟರ್ಸು 8 ಮೆಂಬರ್ಸು. ಸೊ
ಲಿಸ್ಟು ದೊಡ್ಡದಾಗೇ ಇರುತ್ತೆ. ಸೊ ನನಗೆ ಇಲ್ಲಿ ಬಂದಾಗ ಸ್ವಲ್ಪ ಚಿಕ್ಕದು ಅನಿಸ್ತು. ಸಿಕ್ಸ್ ಮೆಂಬರ್ಸ್ ಅಷ್ಟೇ ಮಾವಂದ್ರ ನನ್ನ ಹಸ್ಬೆಂಡ್ ಕಡೆ ನಿಯರ್ ಸರ್ಕಲ್ ಅಂದರೆ. ಸೊ ಆ ಥರ ಡಿಫ್ರೆನ್ಸೇ ಬಂದಿಲ್ಲ, ಯಾಕೆಂದರೆ ದೊಡ್ಡದಾಗಿರೋದನ್ನೇ ಮ್ಯಾನೇಜ್ ಮಾಡಿರೋದಕ್ಕೆ ಏನೂ ಅನಿಸಲ್ಲ. ಅದ್ರ ಜೊತೆಗೆ ಇಲ್ಲಿ ನಮ್ಮ ಅತ್ತಮ್ಮ ಆಗಲಿ ಮಾವನವರಾಗಲಿ ನಮ್ಮ ಚಿನ್ನಯ್ಯ ಆಗಲಿ ಆ ಥರ ಡಿಫ್ರೆನ್ಸೇ ಕ್ರಿಯೇಟ್ ಮಾಡಿಲ್ಲ. ಅದು ಹೇಗಾಗುತ್ತೆ ಅಂದರೆ ಒಬ್ಬರು ತೋರಿಸಿದ್ರೆ ಅವ್ರು ಹಂಗೆ ತೋರಿಸಿದ್ರಲ್ಲ ಅಂತ ಇನ್ನೊಂದು ಕಾಂಪಿಟೇಷನಲ್ಲಿ ಈಗೋ ತೊಗೊಂಡ್ಬಿಡ್ತೀವಿ ಈ ಜನ್ರೇಷನ್, ನಮ್ಮ ಜನ್ರೇಷನಲ್ಲಿ. ಸೊ ಆ ಈಗೋ ಇಲ್ಲ ಅಂದರೆ ಎಲ್ಲ ನ್ಯೂಟ್ರಲ್ ಆಗೇ ಇರುತ್ತೆ. ಸೊ ಇಟ್ ಈಸ್ ಬೋತ್ ವೇ ಅಲ್ಲಿ ಎರಡೂ ಕಡೆ ಅದು ಸರ್ದೂಗಿಸ್ಕೊಂಡು ಹೋಗ್ತೀವಿ. ಸೊ ಆ ಥರ ಏನು ಇಶ್ಯೂ ಬಂದಿಲ್ಲ ನಮ್ಮ ಕಡೆ. ಬಟ್ ಆದ್ರೂ ನೀವ್ ಹಂಗ ಅನ್ಕೊಂಡಿರಲ್ಲ, ನಿಮ್ಮ ಅತ್ತೆನೂ ಹಂಗ ಅನ್ಕೊಂಡಿರಲ್ಲ, ಆದ್ರೂ ಜನ ಸುಮ್ನೆ ಒಂದ್ಸರಿ ಏನೋ ಮಾತಾಡ್ತಿರ್ತಾರಲ್ವಾ, ಆ ಥರದ್ದು ಏನಾದ್ರು ಎದುರಾಗಿದ್ಯಾ? ಆ ಥರ ಸಿಚುವೇಶನ್ ಇನ್ನೂ ಬಂದಿಲ್ಲ. ಹಂಗೆ ಬಂದ್ರೂ ನನ್ನ ಮೇನ್ ಸರ್ಕಲ್ ನನ್ನ ಬಗ್ಗೆ ಏನಿದೆ ಅಂತ ಅವ್ರಿಗೆ ಗೊತ್ತಿದೆಯಲ್ಲ. ಸೊ ಅಷ್ಟೇ, ನಮ್ಗೆ ಅದೇ ಬೇಕು. ಅತ್ತಮ್ಮ ಸಪೋರ್ಟ್ ಇದೆ, ಮಾವನವ್ರು ಇರ್ತಾರೆ. ನನ್ನ ಕ್ಲೋಸ್ಡ್ ಒನ್ಸ್ ಏನು ಇದು ಮಾಡಿಲ್ಲ ಅಂದ್ರೆ ನಾನು ತಲೆ ಕಟ್ಸ್ಕೊಳ್ಳೋ ವಿಷಯ ಇಲ್ಲ ಅಂತ ಅನ್ಸುತ್ತೆ. ನಿಮ್ಮ ಅತ್ತೆ ಏನಾದ್ರು ಕೋಪ ಮಾಡ್ಕೋತಾರ? ಮಾರ್ನಿಂಗ್ ಮಾತ್ರ ಅಷ್ಟೇ ಇರುತ್ತೆ ಕಿಚನ್ ಅಲ್ಲಿ. ಮಾರ್ನಿಂಗ್ ಮಾತ್ರ ಒಂದು ಸ್ಲಾಟ್ ಫಿಕ್ಸ್ ಆಗಿದೆ ಅದಕ್ಕೆ? ಕೈಂಡ್ ಆಫ್, ಯಾಕೆಂದ್ರೆ ಅವಾಗ ಫುಲ್ ಅರ್ಜೆನ್ಸಿಯಲ್ಲಿ ಇರ್ತಾರೆ ಕಿಚನ್ ಅಲ್ಲಿ, ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ಎಲ್ಲರಿಗೂ ಲಂಚ್ ಬಾಕ್ಸ್ ಬ್ರೇಕ್ಫಾಸ್ಟ್ ಎಲ್ಲ ಇದು ಮಾಡ್ಲಿಕ್ಕೆ. ಸೊ ಆ ಟೈಮಲ್ಲಿ ಮಾತ್ರ ಕೋಪ ಇರುತ್ತೆ. ಸ್ವಾಭಾವಿಕವಾಗಿ ನಾವು ಕೇಳಿರೋದು ಬೆಳಗ್ಗೆ ಶಾಂತವಾಗಿರ್ತಾರೆ, ಬಿಸಿಲು ಏರ್ತಾ ಇರ್ತಾ ಕೋಪ ಜಾಸ್ತಿ ಅಂತ ನಾವು ಕೇಳಿದೀವಿ. ನೀವು ಉಲ್ಟಾ ಇಲ್ಲ, ನಮ್ಮ ಅತ್ತಮ್ಮ ಹಾಗೆ ಮಾರ್ನಿಂಗ್ ಮಾತ್ರ ಸಿಟ್ಟಲ್ಲಿ ಇರ್ತಾರೆ, ಆಮೇಲೆ ನಮ್ಮ ಝೋನಲ್ಲಿ ಬಂದ್ಬಿಡ್ತಾರೆ. ಸೊ ಒಟ್ಟಿನಲ್ಲಿ ಅತ್ತೆ ಸೊಸೆ ಉತ್ತರ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಇದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಇದೆ ವೀಕ್ಷಕರೇ, ಏನ್ ಗೊತ್ತಾ? ಈ ಮಾತನ್ನ ನೀವು ಕೇಳಿರ್ತೀರಾ, ಎಷ್ಟರ ಮಟ್ಟಿಗೆ ಅವ್ರ ಜೀವನದಲ್ಲಿದೆ ಅನ್ನೋಂಥದ್ದನ್ನ ಅತ್ತೆ ಮತ್ತೆ ಸೊಸೆ ಹೇಳ್ತಾರೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಮಗನಿಗೆ ಮದ್ವೆ ಮಾಡೋವರೆಗೂ ತಾಯಿಗೆ ದೊಡ್ಡ ಚಿಂತೆ ಇರುತ್ತೆ, ಮದ್ವೆ ಮಾಡ್ಬೇಕು ಅಂತ. ಮದ್ವೆ ಆದ್ಮೇಲೆ ಒಂದು ಕೊರಗು ಸ್ಟಾರ್ಟ್ ಆಗುತ್ತೆ. ಮಗ ಇನ್ನೇನ್ ನಮ್ ಕೈ ತಬ್ಬಿಟ್ಟ, ಹೆಂಡತಿಯಿಂದೇನೆ ಇರ್ತಾನೆ, ಹೆಂಡತಿ ಮಾತೇ ಕೇಳ್ತಾನೆ, ಸೊ ನಮ್ಮ ಮಾತು ಕೇಳೋದೇ ಇಲ್ಲ, ಅಯ್ಯೋ ಮಗನೇ ನಾನು ಕಳ್ಕೊಂಡ್ಬಿಟ್ಟೆ ಅನ್ನೋ ಒಂದು ಮನಸ್ಸಿನ ಕೊರಗು ತಾಯಿ ಕಾಡ್ತಾನೆ ಇರುತ್ತೆ. ಬಟ್ ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು ಗೊತ್ತಿಲ್ಲ. ಬಟ್ ಇದೇ ಒಂದು ವಿಷಯದಿಂದ ಮನೇಲಿ ದೊಡ್ಡ ಜಗಳಗಳೇ ಆಗೋಗ್ಬಿಡುತ್ತೆ. ನೋಡೋಣ ಅತ್ತೆ ಏನ್ ಹೇಳ್ತಾರೆ ಈ ಮಾತಿಗೆ ಅಂತ. ಹೇಳಿ ಮ್ಯಾಮ್. ನಮ್ಮನೇಲಿ ಆಪೋಸಿಟ್ ಏನು ಅಂದರೆ, ನನ್ನ ಮಾತು ಕೇಳದೆ ಹೋದಾಗ ನನ್ನ ಸೊಸೆ ಹತ್ರ ಹೇಳಿಸ್ತೀನಿ, ನೋಡಮ್ಮ ಅವ್ನು ಈ ಥರ ಮಾಡ್ತಿದ್ದಾನೆ, ಎತ್ತಿಟ್ಟಿಲ್ಲ, ಅವ್ನು ಕೆಲಸ ಮಾಡಿಲ್ಲ ಅಂತ. ಅವಳು ಹೇಳಿದ್ರೆ ಟಕ್ ಅಂತ ಮಾಡಿಬಿಡ್ತಾನೆ ಅಷ್ಟೇ. ನಂಗೆ ಅದು ಖುಷಿ. ಅದರಿಂದ ನೀವು ಖುಷಿ ಪಡ್ತೀರಾ ಒಟ್ಟಿನಲ್ಲಿ? ಹೌದು. ಹೆಂಡತಿ ಮಾತು ಕೇಳೋದು ನಿಮ್ಗೆ ಬೇಜಾರಿಲ್ಲ? ಇಲ್ಲ, ಬೇಜಾರಿಲ್ಲ. ಯಾಕೆಂದ್ರೆ ಅದು ಮಾಡ್ಬೇಕಾಗಿರೋ ಕೆಲ್ಸನ ಮಾಡ್ಲಿಲ್ಲ ಅಂದ್ರೆ ಕೋಪ ಬರುತ್ತೆ. ಅವರಿಂದ ಮಾಡ್ಸಿದ್ರೆ ಮಾಡ್ತಾನಲ್ಲ, ಅವಾಗ ಖುಷಿ ಆಗುತ್ತೆ. ಅಯ್ಯೋ ನನ್ನ ಮಾತೇ ಕೇಳಿಲ್ಲ ಸೊಸೆ. ಇಲ್ಲ ನಂಗೆ ಹಂಗ ಅನ್ಸಲ್ಲ. ಅವ್ನ್ ಕಲಿತಾ ಇದ್ದಾನಲ್ಲ, ಮಾಡ್ತಿದ್ದಾನಲ್ಲ ಅಂತ ಅನ್ಸುತ್ತೆ. ನಂಗೆ ಅದು ಖುಷಿ ಅಷ್ಟೇ. ನಾನದು ಒಂದೊಂದ್ಸಲ ಪೆಂಡಿಂಗ್ ಇಟ್ಕೊಂಡಿರ್ತೀನಿ. ದೀಪಿಕಾ ಬಂದ ಮೇಲೆ ಅವಳ ಹತ್ರ ಹೇಳ್ಸಿ ಮಾಡ್ಸೋಣ ಈ ಕೆಲ್ಸ ಅಂತ ಪೆಂಡಿಂಗ್ ಇಟ್ಕೊಂಡಿರ್ತೀನಿ. ಮಂತ್ರ ಚೆನ್ನಾಗಿ ಕಲ್ತ್ಕೊಂಡಿದ್ದೀರಾ. ನನ್ ಕೈಯಿಂದ ಆಗಿಲ್ಲ ಅಂದ್ರೆ ಯಾರ ಕೈಯಿಂದ ಮಾಡಿಸ್ಬೇಕು. ಸೂಪರ್. ಇದುವರೆಗೂ ಯಾವ್ದಾದ್ರು ನಿಮ್ ಕೈಯಿಂದ ನೀವು ಮಾಡ್ಸಕ್ ಆಗದಿರೋ ಕೆಲ್ಸನ ನಿಮ್ ಸೊಸೆ ಮಾಡ್ಸಿದುಂಟಾ? ಅವ್ರ ಕೈಯಿಂದ ಮಾಡ್ಸಿದೀರಾ? ಹಾಗೇನಿಲ್ಲ, ಜನರಲ್ ಆಗಿ ಇವಾಗ ಊಟ ಮಾಡೋದು, ತಟ್ಟೆ ಎತ್ತಾಕೋದು, ಮತ್ತೆ ಅದೆಲ್ಲ ಇಲ್ಲ ಎತ್ತಾಕ್ರಿ ಅಂದ್ರೆ ಎತ್ತಾಕ್ತಾರೆ. ಆತರ ಏನೋ ಒಂದು ಸಿಂಪಲ್ ಆಗಿ ಅಷ್ಟೇ, ಅಷ್ಟೊಂದು ದೊಡ್ಡ ಕೆಲಸ ಎಲ್ಲ ಏನಿಲ್ಲ. ಮೇಡಮ್ ಹೇಳಿ, ಯಾವ್ದಾದ್ರು ಆ ಥರದೊಂದು ಉದಾಹರಣೆ ಇದೆಯಾ? ಯಾವಾಗ್ಲಾದ್ರೂ ಏನಾದ್ರು ಕೆಲಸ ಆಗಿದ್ದು ಅಥವಾ ಅವ್ರ ಕೈಲಿ ಮಾಡಿಸಿದ್ದು ಇದೆ? ಏನಾದ್ರೂ ಮೇಲಿದ್ರೆ ತಂದ್ಕೊಡ್ಬೇಕಾದ್ರೆ ಎತ್ಕೊಡ್ಬೇಕಾದ್ರೆ ಅವಳ ಕೈಯಲ್ಲೂ ಆಗಲ್ಲ, ನನ್ನ ಕೈಯಲ್ಲೂ ಆಗಲ್ಲ. ಎತ್ಕೊಡಪ್ಪ ಅಂದ್ರೆ ಇರಮ್ಮ ಆಮೇಲೆ ಎತ್ಕೊಡ್ತೀನಿ ಅಂತಾನೆ. ದೀಪಿಕಾ ಬಂದ್ಮೇಲೆ ಹೇಳಿದ್ರೆ ತಕ್ಕೊಡ್ತೀನಿ, ಕೊಟ್ಬಿಡ್ತಾರೆ. ಅಷ್ಟೇ. ಓಕೆ, ಸೊ ಒಟ್ನಲ್ಲಿ ಮದುವೆ ಆದ್ಮೇಲೆ ಹೆಂಡತಿ ಮಾತೇ ಕೇಳ್ತಾನೆ ಅನ್ನೋ ವಿಷಯದಲ್ಲಿ ಬೇಜಾರಿಲ್ಲ? ಇಲ್ಲ, ಏನಿಲ್ಲ. ಜೀವನ ಹೆಂಗ್ ಹೋಗುತ್ತೆ ಹಂಗ್ ಹೋಗ್ಬೇಕು ಅಷ್ಟೇ. ಸೊ ವೀಕ್ಷಕರೇ, ಅತ್ತೆ ನಗ್ನಗ್ತಾನೆ ಹೇಳಿದ್ರು, ಮಗ ನನ್ನ ಮಾತು ಕೇಳದೆ ಇದ್ರು ಸೊಸೆ ಮಾತು ಕೇಳ್ತಾ ಇದ್ದಾನಲ್ಲ ಅದ್ರಲ್ಲಿ ನಂಗೆ ಬೇಜಾರೇ ಇಲ್ಲ, ನಾನು ಅದನ್ನ ನನ್ನ ಮಗ ಕೆಲಸ ಕಲಿತಾ ಇದ್ದಾನಲ್ವಾ ಅನ್ನೋ ಒಂದು ವಿಷಯನ ಪಾಸಿಟಿವ್ ಆಗಿ ತಗೋತೀನಿ ಅಂತ ಹೇಳಿದ್ರು. ಈಗ ಸೊಸೆ ಕಡೆ ತಿರ್ಗೋಣ ಬನ್ನಿ. ಸೊ ನಮ್ಮ ಅತ್ತೆ ಮಾಡದೇ ಇರೋ ಕೆಲಸನ ನಾನು ಮಾಡ್ತಿದ್ದೀನಿ ಗಂಡನಿಂದ ಅಂತ ಖುಷಿ ಪಡ್ತಾ ಇದ್ದಾರೆ. ಸೊ ಹೇಳಿ ಮ್ಯಾಮ್, ಈ ವಿಷಯಕ್ಕೆ ನಿಮ್ಮ ಮಾತೇನು? ಸೊ ಈ ವಿಷಯದಲ್ಲಿ ನನ್ನ ಟೇಕ್ ಏನು ಅಂದ್ರೆ, ನಮ್ಮ ಅತ್ತಮ್ಮ ಅವ್ರು ಮಾಡಿದ್ರೆ ಸಾಕು ಅನ್ನೋ ಇದ್ರಲ್ಲಿ ಬಿಟ್ಟಿರೋದಕ್ಕೆ, ಅವ್ರು ಕೇಳ್ಬೇಕು, ಓಪನ್ ಮೈಂಡೆಡ್ ಆಗಿರೋದಕ್ಕೆ ಅದು ರೂಟ್ಸ್ ಇಂದ ಬಂದಿದೆ. ಸೊ ಇಮಿಡಿಯೇಟ್ ಆಗಿ ಬರಲ್ಲ. ಗಾದೆ ಇದೆಯಲ್ಲ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಅಂತ, ಅದು ಆ ಥರ ಆ ಗಾದೆ ತುಂಬಾ ಆಪ್ಟಾಗಿ ಸೆಟ್ ಆಗುತ್ತೆ. ಯಾಕೆ ಅಂದ್ರೆ ನಮ್ಮ ಅತ್ತಮ್ಮ ನೀನ್ ಕೇಳಿದ್ರೆ ನೀನ್ ಸಣ್ಣವನಾಗಲ್ಲ, ಮಾಡಿದ್ರೆ ಸಣ್ಣವನಾಗಲ್ಲ ಅಂತ ಚಿಕ್ಕವಾಗಿಂದಾನೆ ಬೆಳೆಸಿದ್ದಾರೆ. ಸೊ ಅದಕ್ಕಾಗಿ ಆ ಥರ ಏನಾದರೂ ಇದ್ರೆ ಕನ್ವೆ ಮಾಡಿದ್ರೆ ಮಾಡ್ತಾರೆ ಅವರು. ಸೊ ಈ ವಿಷಯಕ್ಕೆ ನಿಮ್ಮ ಜನರಲ್ ಅಂದ್ರೆ ನಾರ್ಮಲ್ ಆಗಿ ನೋಡಿರ್ತೀರಿ ಸುತ್ತಮುತ್ತ. ಸೊ ಮದುವೆ ಮಾಡಿದ ತಕ್ಷಣ
ಗಂಡ ನನ್ನ ಕಡೆ ಆಗ್ಬಿಟ್ಟ, ಅಮ್ಮನ ಮಾತು ಕೇಳಲಿಲ್ಲ, ನನಗೆ ಖುಷಿ ಅನ್ನೋ ಥರ ಎಷ್ಟೋ ಮನಸ್ಥಿತಿಗೆ ನೋಡ್ತೀವಿ. ಸೊ ಅದಕ್ಕೆ ಏನು ಹೇಳ್ತೀರಿ, ಆ ಥರ ಮಾಡೋದು ಎಷ್ಟರ ಮಟ್ಟಿಗೆ ಸಂಸಾರಕ್ಕೆ ಸೂಕ್ತವಾಗುತ್ತೆ ಅಂತೀರಿ? ಹಂಗೆ ಮಾಡ್ತಾ ಹೋದ್ರೆ ಬರೀ ನ್ಯೂಕ್ಲಿಯರ್ ಫ್ಯಾಮಿಲಿನೇ ಆಗೋಗುತ್ತೆ, ರಿಲೇಷನ್ಸ್ ಅನ್ನೋ ವ್ಯಾಲ್ಯೂಸೇ ಇನ್ಕಾರ್ಪೊರೇಟ್ ಮಾಡ್ಲಿಕ್ಕೆ ಆಗಲ್ಲ. ಈಗ ಒಬ್ರು ದೊಡ್ಡವರು ಅಂತ ಇರೋದಕ್ಕೋಸ್ಕರ ನಮ್ಮ ಥಾಟ್ಸ್ ಅಲ್ಲದೆ ಅದಕ್ಕೆ ಒಂದು ಕೈಂಡ್ ಆಫ್ ಸ್ಫೂರ್ತಿ ಸಿಗುತ್ತೆ, ಮುಂದೆ ಹೋಗ್ಲಿಕ್ಕೆ ಒಂದು ಪುಷ್ ಸಿಗುತ್ತೆ. ನಮ್ಮ ಥಾಟ್ಸ್ ಜೊತೆಗೆ ಅವ್ರ ಎಕ್ಸ್ಪೀರಿಯನ್ಸ್ ಬ್ಲೆಂಡ್ ಆಯಿತು ಅಂದರೆ ನಮ್ಗೆ ಇನ್ನೊಂದು ದೊಡ್ಡ ಪುಷ್ ಸಿಗುತ್ತೆ. ಸೊ ಅವ್ರ ಎಕ್ಸ್ಪೀರಿಯನ್ಸು ನಮ್ಮ ಥಾಟ್ ಪ್ರೊಸೆಸ್ ಇದ್ದರೆ ಗೋಲ್ ರೀಚ್ ಆಗಲಿಕ್ಕೆ ಇನ್ನೂ ತುಂಬ ಜಲ್ದಿ ಆಗುತ್ತೆ. ಬರೀ ನಮ್ಮದೇ ಹೋದರೆ ಫೇಲ್ಯೂರ್ಸು ನೋಡಬೇಕಾಗತ್ತೆ, ಮತ್ತೆ ಕಲಿಬೇಕು. ಅವ್ರು ಆಲ್ರೆಡಿ ಫೇಲ್ಯೂರ್ ಮಾಡಿ ಅದನ್ನು ಕಲಿತು ಆಲ್ರೆಡಿ ಇಟ್ಕೊಂಡಿರ್ತಾರೆ ರೆಡಿಮೇಡ್. ಈಗ ನಮ್ಮ ಜನ್ರೇಷನಲ್ಲಿ ಈಸಿ ರೆಡಿ ಟು ಇಟ್ ಸಿಕ್ಕಿದ್ರೆ ಹೆಂಗೆ ಖುಷಿ ಆಗುತ್ತೋ ಆ ಥರ ರೆಡಿ ಟು ಥಿಂಗ್ಸ್ ಎಲ್ಲ ಇರುತ್ತೆ. ಸೊ ಅಡ್ವೈಸ್ ಇಂದ ನಮಗೆ ಒಳ್ಳೆ ಪುಷ್ ಸಿಗುತ್ತೆ. ಓಕೆ, ಸೊ ಒಟ್ಟಿನಲ್ಲಿ ನಿಮ್ಮ ಅತ್ತೆಯವರು ತುಂಬಾ ಪಾಸಿಟಿವ್ ಆಗಿ ಯೋಚನೆ ಮಾಡೋದೇ ನಿಮ್ಗೊಂದು ಒಳ್ಳೆಯದು. ಹೌದು, ವಿಸ್ತಾರವಾಗಿ ಆಳವಾಗಿ ಯೋಚನೆ ಮಾಡೋದೇ ನಿಮ್ಗೊಂದು ಪ್ಲಸ್ ಪಾಯಿಂಟ್. ಹೌದು ಹೌದು. ಸೂಪರ್ ಮೇಡಮ್. ಸೊ ವೀಕ್ಷಕರೇ, ನಮಗೆ ಯಾರ ಮನೇಲೇ ಆಗಲಿ ಕೆಲವೊಂದ್ಸರಿ ಅನ್ಕೊಂಡಿರೋದಿಲ್ಲ, ಈ ಕ್ಷಣಕ್ಕೆ ಬಹಳ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರ್ತೀವಿ. ತಕ್ಷಣಕ್ಕೆ ನೀನ್ ಯಾಕೆ ಹಿಂಗಂದೆ, ನೀನ್ ಅಂದಿದ್ದಕ್ಕೆ ನಾನು ಹಿಂಗಂದಿದ್ದು, ಸುಮ್ಮನೆ ಮಾತೆ ವರ್ಷೆ ದೊಡ್ಡದಾಗಿ ಜಗಳನೇ ಆಗೋಗುತ್ತೆ. ಬಹುಶಃ ನಾವು ಒಂದು ಸಕಾರಾತ್ಮಕವಾಗಿ ತಗೊಳ್ಬೇಕು ಅನ್ನೋ ದೃಷ್ಟಿಕೋನ ನಮ್ಮಲ್ಲಿ ಸದಾ ಇತ್ತು ಅಂತಂದ್ರೆ, ಹೇಳ್ತಾರಲ್ಲ ಬೆಟ್ಟನೂ ಚಿಕ್ಕ ಉಗುರ ಆಗುತ್ತೆ ಅಂತೆ. ಗಾದೆ ಮಾತಾ ಹೇಳ್ತಾರಲ್ಲ, ಉಗುರನ್ನ ಬೆಟ್ಟ ಮಾಡ್ತಾರೆ ಅಂತ. ಅದಾಗಬಾರ್ದು. ನಾವು ಬೆಟ್ಟನ ಉಗುರು ಮಾಡಿ ಸೈಡ್ ಸರಿಸ್ಬಿಡ್ಬೇಕು ಅದನ್ನ. ಸೊ ಮಾತು ಚೆನ್ನಾಗಿ ಆಡಿದ್ರು ಸಂಸಾರದಲ್ಲಿ ಏನೇನವ್ರು ನಿಭಾಯಿಸ್ತಾ ಇದ್ದಾರೆ ಅಂತ ಮುಂದಿನ ಹಂತದಲ್ಲಿ ಸ್ಮಾರ್ಟ್ ಮೋಜಿನ ಆಟ ಆಡೋರಿದ್ದಾರೆ ಅತ್ತೆ ಸೊಸೆ. ಈಗ ಈ ಸಂಚಿಕೆಯ ಮುಂದಿನ ಹಂತ ಸ್ಮಾರ್ಟ್ ಮೋಜಿನ ಆಟ. ಸೊ ಈ ಮೋಜಿನ ಆಟನ ಆಡೋದಕ್ಕೆ ಅತ್ತೆ ಸೊಸೆ ಇಬ್ರು ರೆಡಿ ಆಗಿದ್ದಾರೆ. ಬಟ್ ಅದಕ್ಕೂ ಮುಂಚಿತವಾಗಿ ಆಟದ ನಿಯಮಗಳೇನು, ಆಟ ಏನು ತಿಳಿಸ್ತೀನಿ. ಸೊ ಸದ್ಯಕ್ಕೆ ನಾನು ಕಲರ್ ಗುಲಾಬ್ ಜಾಮೂನ್ ತಗೊಂಡ್ಬಂದಿದ್ದೀನಿ. ಸೊ ಎಲ್ಲರ ಮನೇಲಿ ಒಂದೇ ಥರ ಕಲರ್ ಇರುತ್ತೆ, ಆದರೆ ನಾನು ಇಲ್ಲಿ ಸದ್ಯಕ್ಕೆ 2 ಕಲರ್ ಇರುವಂಥ ಗುಲಾಬ್ ಜಾಮೂನ್ ತಗೊಂಡ್ಬಂದಿದ್ದೀನಿ. ತಿನ್ನೋದಕ್ಕೆ ಕಲೆ ಇರೋದಿದು, ಆಟ ಆಡೋದಕ್ಕೆ. ಸೊ ಬಟ್ ಆಟ ಏನು ಅಂತಂದ್ರೆ, ಆಕ್ಚುಲಿ ಇದು ಗುಲಾಬ್ ಜಾಮೂನ್ ಅಲ್ಲ, ಕ್ಲೇ ಇದು. ಸೊ ಕ್ಲೇನ ಈ ರೀತಿಯಾಗಿ ಚಿಕ್ಕದಾಗಿ ತಗೊಂಡು ಚೆನ್ನಾಗಿ ಚಪಾತಿ ಮಾಡ್ತೀವಲ್ವಾ ಆ ರೀತಿ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ಹಿಂಗೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಹಿಂಗೆ ಮಾಡಿಬಿಟ್ಟು 1 ಫೋಲ್ಡ್, 2nd ಫೋಲ್ಡ್, ಆಮೇಲೆ ಇಟ್ಕೊಂಡು ಹಿಂಗೆ ತಿರುಗಿಸ್ಬಿಟ್ರೆ ಒಂದು ಚಂದನೆಯ ಹೂವಾಗುತ್ತೆ. ಓಕೆ, ಸೊ ಈ ಹೂವನ್ನ ಅಂದ್ರೆ ಈ ತರ ಇವರು 60 ಸೆಕೆಂಡ್ಸ್ ಅಲ್ಲಿ ಎಷ್ಟು ಹೂಗಳನ್ನ ಮಾಡ್ತಾರೆ, ಅತ್ತೆ ಜಾಸ್ತಿ ಮಾಡ್ತಾರಾ ಅಥವಾ ಸೊಸೆ ಜಾಸ್ತಿ ಮಾಡ್ತಾರಾ ಅನ್ನೋದೇ ಟಾಸ್ಕ್ ಇಲ್ಲಿ. ಸೊ ಶುರು ಮಾಡೋಣ ಹಾಗಾದ್ರೆ ಮೋಜಿನ ಆಟವನ್ನ. ಅತ್ತೆ ನೀವು ರೆಡಿ ಅಲ್ವಾ ಆಟ ಆಡಕ್ಕೆ? ಎಸ್, ರೆಡಿ. ಶೋರ್ ಆಗಾದ್ರೆ ಶೋರ್. ಇನ್ನು ಸೊಸೆ ಹೇಗಿದ್ದಾರೆ ಸ್ವಲ್ಪ ನೋಡೋಣ. ಸೊಸೆ ಆರ್ ಯು ರೆಡಿ? ರೆಡಿ. ಶೋರ್ ಆಗಾದ್ರೆ ಸೊ ಈಗ ಕಲರ್ ಗುಲಾಬ್ ಜಾಮೂನ್ ಕೊಡ್ತೀನಿ ನಾನು ಫಸ್ಟ್. ಸೊ ಅತ್ತೆ ಇದು ನಿಮಗೆ ಆ್ಯಂಡ್ ದೀಪಿಕಾ ಅವ್ರೆ ಇದು ನಿಮಗೆ. ಸೊ 60 ಸೆಕೆಂಡ್ಸ್ ಅಲ್ಲಿ 60 ಸೆಕೆಂಡ್ಸ್ ಅಲ್ಲಿ ನೀವು ಜಾಸ್ತಿ ಹೂಗಳನ್ನು ಮಾಡಬೇಕು. ಸೊ ನಾನು ಕೊಟ್ಟಿರೋದು ತುಂಬ ಚಿಕ್ಕದಾಗಿದೆ ಕ್ಲೇ, ಆದರೂ ಅದರಲ್ಲಿ ನೀವು ಎಷ್ಟು ಜಾಸ್ತಿ ಹೂಗಳನ್ನು ಮಾಡ್ತೀರಿ ಅನ್ನೋದೇ ಈ ಟಾಸ್ಕ್. ಬರೀ ಇದು ಆಟ ಅಲ್ಲ, ಆಟದಿಂದ ಒಂದು ಉದ್ದೇಶ ಇದೆ, ಆಮೇಲೆ ಹೇಳ್ತೀನಿ ಅದನ್ನ. ಸೊ ಶುರು ಮಾಡೋಣ ಅಲ್ವಾ? ಸೊ ಫಸ್ಟ್ ಆಫ್ ಆಲ್ ಟೈಮ್ ಸೆಟ್ ಮಾಡ್ತಾ ಇದ್ದೀನಿ, 60 ಸೆಕೆಂಡು. 3, 2, 1 ಟಕ್ ಶುರು ಮಾಡಿ. ಬೇಗ ಜಾಸ್ತಿ ಮಾಡಬೇಕು, ಜಾಸ್ತಿ ಹೂಗಳನ್ನ ಮಾಡಬೇಕು. ಟಕ್ 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 ಓಡ್ತಿದೆ, ಟೈಮ್ ಓಡ್ತಾ ಇದೆ. 10 ಸೆಕೆಂಡ್ ಆಯ್ತು. ಎಸ್, ವಾವ್, 1 ಹೂ ರೆಡಿ ಮಾಡಿದ್ರು ಸೊಸೆ. ಹೂ ಅರಳೇ ಇಲ್ಲ, ಮೊಗ್ಗಾಗೆ ಇದೆ. ಈ ಕಡೆ ಅತ್ತೆ ಹೂನ ಅರಳಿಸಿ ಆ ಕಡೆ ಸೈಡ್ ಹಾಕ್ಬಿಟ್ಟಿದ್ದಾರೆ. ಸೊ ಓಡ್ತಾ ಇದೆ. 20 ಸೆಕೆಂಡ್ ಆಯ್ತು. ಎಸ್ 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 ಟೈಮ್ ಆಗ್ತದೆ. ಅತ್ತೆ ಬೇಗ. ದೀಪಿಕಾ ಅವ್ರೆ, ನಿಮ್ಮ ಅತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ನೀವಿನ 2 ಮಾಡಿದ್ದೀರಾ. ಟೈಮ್ ಆಗಿದೆ, ಹತ್ರ 40 ಸೆಕೆಂಡ್ ಆಗ್ತಾ ಇದೆ. ಇನ್ ಬಾಕಿ ಉಳಿರುವಂಥದ್ದು ಬರೀ 20 ಸೆಕೆಂಡ್ ಮಾತ್ರ. ಟಾಕ್ 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 ಓಡ್ತಾ ಇದೆ. ಬೇಗ ಜಾಸ್ತಿ ಹೂಗಳಾಗ್ಬೇಕಿಲ್ಲಿ. ಲಾಸ್ಟ್ 10 ಸೆಕೆಂಡ್ ಮಾತ್ರ. 10, 9, 8, 7 ಶುರು ಆಯ್ತು. ಲಾಸ್ಟ್ 2, 1 ನಿಲ್ಸಿ. ಸೊ ಅಂತೂ ಹೂಗಳ ತರ ಮಾಡಿದ್ದಾರೆ. ನಾನೇ ಕೌಂಟ್ ಮಾಡ್ಬೇಕಿದೆ ಹೆಂಗಿದೆ ಅಂತ. ಫಸ್ಟ್ ಅತ್ತೆಯವ್ರದ್ದು ಹೂ ತಗೊಂಡಿದ್ದೀನಿ ಹೆಂಗಿದೆ ಅಂತ ಫಸ್ಟ್ ಕೌಂಟ್ ಮಾಡ್ತೀನಿ, ಆಮೇಲೆ ಹೂಗಳ ಆಕಾರ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಓಕೆ, ಸೊ 1, 2, 3, 4, 5, 6, 7, 8. ಸೊ 8 ಮಾಡಿದ್ದಾರೆ, ನೆನ್ಪಿಟ್ಕೊಳ್ಳಿ. ಒಂದು ಹೂ ಯಾವ ಥರ ಇದೆ ಅಂತ ಹೇಳ್ತೀನಿ. ಇದು ಹೂವ ಏನು ಅಂತ ಹೂಗೆ ಪ್ರಶ್ನೆ ಆಗ್ತಾ ಇದೆ. ನಾನು ಹೂವ ಅಂತ ಅದೇ ಕ್ವಶನ್ ಮಾಡ್ತಾ ಇದೆ, ಆ ರೀತಿ ಆಗಿದೆ. ಸೊ ಇನ್ನೂ ಪರವಾಗಿಲ್ಲ, ಇದು ಅಂತ ಹೂ ಅಂತ ಕನ್ಸಿಡರ್ ಮಾಡ್ಬೋದು.
ಇನ್ನು ಈ ತರದೆಲ್ಲ ಸುಮಾರು ಇದೆ, ಬಟ್ ಪರವಾಗಿಲ್ಲ, ಆಟ ಅಲ್ವಾ. ಒಂದು 8 ಮಾಡಿದ್ದಾರೆ ಅಂತ ಲೆಕ್ಕ ಹಾಕೋಣ. ಇನ್ನು ದೀಪಿಕಾ ಅವ್ರು ನೋಡೋಣ ಎಷ್ಟು ಮಾಡಿದ್ದಾರೆ ಅಂತ. ನಮ್ಮ ಅತ್ತೆಗೆ ಹೆಂಗೂ ನಾನು ಬರೀ ಕರ್ಬೇವಿನ ಸೊಪ್ಪು ಸೋಸ್ಕೊಡ್ತೀನಿ, ನಮ್ಮ ಅತ್ತೆಗೆ ಹೆಲ್ಪ್ ಮಾಡ್ತೀನಿ ಅಂತಾನೇ ಹೇಳಿದ್ರು. ಹಾಗೆ ಇವರು 1 2 3 4 5 ಹೂ ಮಾಡಿದ್ದಾರೆ. ಇನ್ನೊಂದು ಈ ಕಡೆ ಹೂವಲ್ಲ ಎಲೆ ಎಲ್ಲ ತುಂಬುವಲ್ಲ ಆ ರೀತಿಯಾಗಿದೆ. ಸೊ ಅಲ್ಲಿಗೆ ಬರೀ ಇವರು 5 ಲೆಕ್ಕ ಅಂತ ನಾನು ತಗೋಬಹುದು. ಸೊ 5 ಮಾಡಿ ಇವರು ಈ ಕಡೆ ಇದ್ದಾರೆ. ಸೊ ಅತ್ತೆ 8 ಮಾಡಿ ಮುಂದಿದ್ದಾರೆ. ಸೊ ಅತ್ತೆಗೆ ಒಂದು ಚಪ್ಪಾಳೆ ಬರಲಿ, ಅತ್ತೆ ಹೂ ಮಾಡಿದ್ದಾರೆ. ಈಗ ಅತ್ತೆ ಒಂದು ಪ್ರಶ್ನೆ ಇದೆ ಹೂವಿನ ಮೇಲೆ. ನಿಮ್ಮ ಯಜಮಾನ್ರು ಫಸ್ಟ್ ಹೂ ಕೊಟ್ಟೇನಾದ್ರು ಹೇಳಿದ್ರ ನಿಮಗೆ? ಏನೂ ಇಲ್ಲ. ಇಲ್ಲ, ಮಲ್ಲಿಗೆ ಹೂ ತಂದು ಕೊಟ್ಟಿಲ್ವಾ? ಗುಲಾಬಿ ಹೂ ಕೊಟ್ಟಿಲ್ವಾ? ಕೊಟ್ಟಿದೆ, ತಂದು ಕೊಟ್ಟಿದ್ದಾರೆ. ಹಬ್ಬ ಹರಿದಿನಗಳಲ್ಲಿ ಕೊಡ್ತಾರೆ, ತಂದು ಕೊಡ್ತಾರೆ. ಓಕೆ, ನೆನಪಿದೆಯಾ ನಿಮಗೆ ಮದುವೆ ಆದ್ಮೇಲೆ ಫಸ್ಟ್ ಯಾವಾಗ ತಂದು ಕೊಟ್ಟಿದ್ರು ಅಂತ? ಏನೋ ಸರ್ಪ್ರೈಸ್ ವಿಶಸ್ ಹೇಳುವಾಗ? ಫಸ್ಟ್ ಆನಿವರ್ಸರಿಲಿ ತಂದು ಕೊಟ್ಟಿದ್ರು. ನೋಡಿ, ಇಲ್ಲಿ ದೀಪಿಕಾ ಅವರು ನಮ್ಮ ಮಾವ ಏನೋ ನಮ್ ಗಂಡ ಕೂಡ ತುಂಬಾ ರೊಮ್ಯಾಂಟಿಕ್ ಅಂತ ಹೇಳಿ ಮ್ಯಾಮ್, ಹೂ ಕೊಟ್ಟಿದ್ದೇನಾದ್ರು ಸರ್ಪ್ರೈಸ್ ಆಗಿ ಏನೋ ವಿಶಸ್ ಹೇಳಿದ್ದು? ನನ್ನ ಮ್ಯಾರೇಜಲ್ಲಿ ವೆಲ್ಕಮ್ ಟೈಮಲ್ಲಿ ಐ ಲವ್ ಯು ಅಂತ ಹೇಳಿ ಲ್ಯಾಪ್ ಮೇಲೆ ಕೂರ್ಸ್ಕೊಂಡಿದ್ರು. ಸೂಪರ್ ಅಪ್ಪ, ಎಲ್ಲರೂ ಪ್ರೀತಿನ ಮದುವೆ ಜೀವನವನ್ನ ಎಷ್ಟು ಚೆನ್ನಾಗಿ ಆನಂದಿಸ್ತಾರೆ ಅಂದ್ರೆ ಇಲ್ಲೇ ಅರ್ಥ ಮಾಡ್ಕೋಬಹುದು ನಾವು ಅತ್ತೆ ಸೊಸೆ ಮಧ್ಯೆ. ಸೊ ಮೋಜಿನ ಆಟದಲ್ಲಿ ಅತ್ತೆ 8 ಹೂಗಳನ್ನು ಮಾಡಿ ಗೆದ್ದಿದ್ದಾರೆ. ಸೊ ಚಪ್ಪಾಳೆಯನ್ನು ತಗೊಂಡಿದ್ದಾರೆ. ಸೊ ವೀಕ್ಷಕರೇ, ನೀವೆಲ್ಲ ಹೋಗ್ಬೇಡಿ, ಮುಂದಿನ ಹಂತದಲ್ಲಿ ಆಟ ಅಲ್ಲ, ಹಾಡು ಕೂಡ ಇದೆ, ಸ್ಮಾರ್ಟ್ ಸಿಂಗಿಂಗ್. ಸ್ಮಾರ್ಟ್ ಸಿಂಗಿಂಗ್. ಸೊ ಇದನ್ನ ಹಾಡೋದಕ್ಕೆ ಅತ್ತೆ ಸೊಸೆ ರೆಡಿ ಆಗಿ ಕೂತಿದ್ದಾರೆ. ಸೊ ಮೊದಲನೇದಾಗಿ ರೂಲ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 3 ಹಾಡುಗಳಿರುತ್ತೆ. ಸೊ ಚರಣ ನಾನು ಹಾಡ್ತೀನಿ. ಸೊ ಚರಣನ ನಾನು ಹಾಡ್ತಿದ್ದ ಹಾಗೇನೆ ನಿಮ್ಗೆ ಆ ಹಾಡು ಗೊತ್ತಾಯ್ತು ಅಂದ್ರೆ ತಕ್ಷಣಕ್ಕೆ ನೀವು ಹಾಡನ್ನ ಚರಣದಿಂದನೇ ನೀವು ಅದನ್ನ ಕಂಟಿನ್ಯೂ ಮಾಡ್ಬೋದು ಅಥವಾ ಪಲ್ಲವಿಯಿಂದನೂ ಹಾಡ್ಬೋದು. ಸೊ ಯಾರು ಫಸ್ಟ್ ಹೇಳ್ತೀರಿ ಅನ್ನೋದು ಮುಖ್ಯ ಆಗುತ್ತೆ ಅಲ್ಲಿ. ಸರಿನಾ? ಹೇಳಿ, ಹಾಡ್ತೀರಿ ಅಲ್ವಾ ನೀವು? ಪರವಾಗಿಲ್ಲ, ಸುಮಾರಾಗಿ ಆಡ್ತೀನಿ. ತಕ್ಕ ಮಟ್ಟಿಗೆ. ಓಕೆ. ಸೊ ಇವಾಗ ಸೊಸೆನ್ ಕೇಳೋಣ. ಆಟದಲ್ಲಿ ಅತ್ತೆ ಗೆದ್ದಿದ್ದಾರೆ. ಸೊ ಅಡುಗೆಲೂ ಅತ್ತೇನೆ. ಸೊ ಹಾಡಲ್ಲಿ ಯಾರು ಅಟ್ಲೀಸ್ಟ್ ಸೊಸೆ ಹಾಡ್ಬೋದಾ ಚೆನ್ನಾಗಿ? ಕೇಳೋಣ, ಹೇಳಿ. ಕಡಿಮೆನೆ ಇದರಲ್ಲಿ, ನಾ ಬರೀ ಕೇಳಿಸ್ಕೊತೀನಿ ಮ್ಯೂಸಿಕ್ನ ಅಷ್ಟೇ. ನಿಮ್ಗೆ ಇಷ್ಟವಾಗಿರೋ ಹಾಡು ಯಾವುದು? 1-2 ಸಲ ಹಾಡ್ಬೋದಾ? ಸೊ ಪ್ರಯತ್ನ ಮಾಡಿ ನೋಡೋಣ. ಹಾಡಿ ಹಾಡಿ. ನಾನು ಒಂದು ರಾಮನ ಬಗ್ಗೆ ಒಂದು ಭಕ್ತಿ ಸುಧಾರದಲ್ಲಿದೆ, ಸೊ ಅದು ಹಾಡ್ತೀನಿ. ರಾಮ ನಮೋ ರಾಮ ನಮೋ ರಾಮ ನಮೋ ಶ್ರೀಕೃಷ್ಣ ನಮೋ ಅಯೋಧ್ಯವಾಸಿ ರಾಮ ನಮೋ ಗೋಕುಲವಾಸಿ ಕೃಷ್ಣ ನಮೋ ರಾಮ ನಮೋ ರಾಮ ನಮೋ ರಾಮ ನಮೋ ಶ್ರೀಕೃಷ್ಣ ನಮೋ. ಪರವಾಗಿಲ್ಲ ಮ್ಯಾಮ್, ಧ್ವನಿ ಚೆನ್ನಾಗಿದೆಯಲ್ಲ, ಹಾಡಬಹುದು ಅಲ್ವಾ? ಸೊ ಹಾಗಿದ್ರೆ ಈಗ ನಾನು ಅಂದ್ರೆ ಮೊದಲನೇ ಹಾಡಿನ ಚರಣ ಹಾಡ್ತೀನಿ, ನೀವು ಗೆಸ್ ಮಾಡಬೇಕು. ಸೊ ಎಷ್ಟು ಫಾಸ್ಟ್ ಗೊತ್ತಾಗುತ್ತೋ ಟಕ್ ಅಂತ ನೀವು ಕಂಡಿಡ್ದು ಹೇಳ್ಬೇಕು, ಆ ಕಡೆಗೆ ಮೈಕ್ ಬರುತ್ತೆ ಅವಾಗ. ಸರಿನಾ? ಸೊ ಮೊದಲನೇ ಹಾಡು ಈ ರೀತಿ ಆಗಿದೆ. ಸೊ ಅತ್ತೆನಾ ಸೊಸೆನಾ ನೋಡೋಣ. ಪಟ್ಟಣದ ಈ ಬೊಂಬೆ ಅರಿಶಿನ ಚವಳೆ, ಮುತ್ತಿನಂತ ಈ ರಾಣಿ ಮುತ್ತು ನತ್ತು ಮೆಚ್ಚವಳೆ, ನಾಚಿ ನೀರಾಗಿ ಹೊಳೆ ಆಗೊಳ್ಳೆ, ಲಲ್ಲ ಬಾ ದೃಷ್ಟಿ ತೆಗಿ ಪುಟ್ಟ ಮಲ್ಲಿ ನೋಡು ನೀನಿಲ್ಲಿ, ಪ್ಯಾಟೆ ಹಣ್ಣು ಹಳ್ಳಿ ಅಲಂಕಾರದಲ್ಲಿ, ಸೊಂಟದಲ್ಲಿ ರೆಟ್ಟೆಯಲ್ಲಿ ವಂಕಿಡಬಲ್ಲಿ. ಅಷ್ಟೇ ಅಲ್ವಾ? ಈ ಚಪ್ಪಾಳೆ ಕೊಡ್ರಿ, ಅತ್ತೆ ರಶ್ ಚೆನ್ನಾಗಿ ಹಾಡಿದ್ದಾರೆ. ಸೂಪರ್, ಅತ್ತೆಗೆ 1 ಪಾಯಿಂಟ್ ಬಂದಿದೆ. ಅತ್ತೆ ಹಾಡನ್ನ ಕಂಡಿಡ್ದಿದ್ದು ಆಯ್ತು. ಪುಟ್ಟ ಮಲ್ಲಿ ಹಾಡನ್ನ ಚೆನ್ನಾಗಿ ಹೇಳಿದ್ರು. ಸಾಲುಗಳು ಆಚೀಚೆ ಆದ್ರೂ ಹಾಡಿದ್ರ ಅದು ಮುಖ್ಯ. ಚಪ್ಪಾಳೆ ಬರ್ಲಿ ಕವಾನ್ ನಮ್ಮ ಅತ್ತೆಗೆ, ನಾಗಶೀಲ ಅವ್ರಿಗೆ. ಮುಂದಿನ ಹಾಡು ಈ ರೀತಿಯಾಗಿದೆ, ಕೇಳಿಸ್ಕೊಳ್ಳಿ. ಕಣ್ಣಿನ ಸನ್ನೆಯ ಸ್ವಾಗತ ಅರೆ ಮರೆಯಲ್ಲ, ಚೆಂದೊಟಿ ಮೇಲಿನ ಹೂನಗೆ ಅಳಿಸಲಾರೆ, ಮೌನ ಗೌರಿಯ ಮೋಹವ ಮರೆಯಲಾರೆ, ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಒಲವಿನ. ಸೊ ವೀಕ್ಷಕರೇ, ಸೆಕೆಂಡ್ ಹಾಡು ಕೂಡ ಅತ್ತೆ ಬಾರೆ ಅಂತ ಹಾಡ್ಬಿಟ್ರು. ಈಗ ಲಾಸ್ಟ್ ಸಾಂಗ್ ಇದೆ, ನೀವಾದ್ರೂ ಈ ಸಾಂಗ್ ಆದ್ರೂ ಗೆಲ್ಬೇಕು ನೀವು, ಸರಿನಾ? ಸೊ ಕೊನೆ ಹಾಡು ರೀತಿ ಆಗಿದೆ, ಬಹಳ ಚೆನ್ನಾಗಿದೆ ಇದು.
ಅರೆರೆ ನುಡಿದೆ ಪ್ರಾಸ ಕವಿಯ ಜೊತೆಗೆ ವಾಸ ಓ ಚುಕ್ಕಿ ತಾರೆಗಳೇ ಸುಖಿ ಮೇಳಗಳೇ ಇಂಥ ಸಂಸಾರದ ಸವಿಯೂಟದ ಸವಿಯ ಕಂಡಿರ ಎಲೆ ಕೊಂಬಿಸಿಲೆ ಏರೆ ತಮ್ಮೆಲರೆ ಇಂಥ ಜೋಡಿನ ಎಲ್ಲಾರ ಕಂಡಿರ ಎಲೆ ಹುಮ್ಮಿರಲೆ ಎಲೆ ಹಸಿ ಹಸಿರೆ ಇಂಥ ಜೋಡಿನ ಎಲ್ಲಾರ ಕಂಡಿರ. ಸೊ ವೀಕ್ಷಕರೇ, ಅತ್ತೆ 3 ಹಾಡನ್ನು ಜಬರ್ದಸ್ತ್ ಆಗಿ ಜೋಶಲ್ಲಿ ಹಾಡಿದ್ದಾಯ್ತು. ಹಾಡಿನಲ್ಲೂ ಸೈ, ಆಟದಲ್ಲೂ ಸೈ, ಅಡಿಗೆಯಲ್ಲೂ ಸೈ. ಸೊ ಒಟ್ನಲ್ಲಿ ಖುಷಿಯಾಗಿ ಅವರು ಇದ್ದಾರೆ. ಅದೇ ರೀತಿಯಾಗಿ ನಾವೆಲ್ಲರೂ ಖುಷಿಯಾಗಿರ್ಬೇಕಲ್ವಾ? ನಾವಿಲ್ಲಿ ಕುಟುಂಬ ಖುಷಿಯಾಗಿರೋದಕ್ಕೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಬೇಕಾಗತ್ತೆ, ಜೊತೆಗೆ ಅಳವಡಿಸ್ಕೊಳ್ಬೇಕಾಗತ್ತೆ. ಹಾಗಾಗಿನೇ ಯಾರಿಂದ ಯಾವ ವಿಷಯನ ತಿಳ್ಕೊತೀವಿ ಅದನ್ನು ಮುಖ್ಯ ಆಗತ್ತೆ. ಸೊ ಹಾಗಾಗಿ ಸ್ಮಾರ್ಟ್ ಸೊಸೆಯಂದ್ರಲ್ಲಿ ಸ್ಮಾರ್ಟ್ ಸಲಹೆ ಅನ್ನುವಂಥದ್ದು ನಿಮಗೋಸ್ಕರ ಇದೆ. ಸೊ ಈ ಸ್ಮಾರ್ಟ್ ಸಲಹೆನ ನಮ್ಮ ಇಡೀ ಕುಟುಂಬ ಸ್ಮಾರ್ಟ್ ಆಗಿರಬೇಕು, ಖುಷಿಯಾಗಿರಬೇಕು ಅನ್ನೋ ಒಂದು ಕಾರಣಕ್ಕೆ ಸ್ಮಾರ್ಟ್ ಸಲಹೆನ ಕೊಡೋದಕ್ಕೆ ಇವತ್ತು ನಿಮ್ಮ ಮುಂದೆ ಒಂದು ಒಳ್ಳೆ ವಿಷಯನ ತಿಳಿಸೋದಕ್ಕೆ ಮುಂದಿನ ಹಂತದಲ್ಲಿ ನೀವು ನೋಡಬಹುದು ಖ್ಯಾತ ಸೈಕ್ಯಾಟ್ರಿಸ್ಟ್ ಹಾಗೇನೆ ಪದ್ಮಶ್ರೀ ಪುರಸ್ಕೃತರು ಡಾಕ್ಟರ್ CR ಚಂದ್ರಶೇಖರ್ ಅವರು ಒಂದು ಒಳ್ಳೆ ಮಾಹಿತಿನ ಹಂಚಿಕೊಂಡಿದ್ದಾರೆ. ಕುಟುಂಬದ ಒಂದು ಖುಷಿ ಸಂತೋಷನ ಯಾವ ರೀತಿ ಕಾಪಾಡ್ಕೊಳ್ಬಹುದು ಅನ್ನೋದಕ್ಕೆ ನೋಡ್ಕೊಂಡು ಬನ್ನಿ. ಅತ್ತೆ ಸೊಸೆಯ ನಡುವೆ ನೇರವಾಗಿ ಅಥವಾ ಪರೋಕ್ಷವಾಗಿ ಅವರ ಸಂಬಂಧವನ್ನು ವೃದ್ಧಿ ಮಾಡ್ತಕ್ಕಂಥದ್ದು, ಸಂಬಂಧವನ್ನು ಹಾಳು ಮಾಡ್ತಕ್ಕಂಥ ವ್ಯಕ್ತಿ ಅಂತಂದರೆ ತಾಯಿಗೆ ಮಗ ಅಥವಾ ಹೆಂಡತಿಗೆ ಗಂಡ. ಈ ವ್ಯಕ್ತಿ ನೇರವಾಗಿ ಪರೋಕ್ಷವಾಗಿ ಬೆಂಕಿನೂ ಹಚ್ಚಬಲ್ಲ ಅಥವಾ ಬೆಂಕಿ ಹಚ್ಚಿದರೆ ಅದು ನೀರಾಕಿ ಅರಸಲು ಬಲ್ಲ. ನನ್ನ ಗಂಡ ಯಾವಾಗಲೂ ನನ್ನ ತಾಯಿ ಮಾತನ್ನೇ ಕೇಳ್ತಾ ಸರ್, ನನ್ನ ಮಾತು ಕೇಳೋದೇ ಇಲ್ಲ ಸರ್, ಏನು ತಾಯಿ ಏನು ಮರಳು ಮಾಡಿದಳೋ ನನ್ನ ಮಾತು ಕೇಳಿಸ್ಕೊಳ್ಳೋದೇ ಇಲ್ಲ. ಅದೇ ತಾಯಿ ಬಂದ ಸೊಸೆ ಭಿನ್ನಾಣಗಿತ್ತಿ ಏನಾದ್ರು ಮಾಡಿ ಗಂಡನ ತಲೆ ಸೋರು ಬಿಡ್ತಾರೆ. ನನ್ನ ಮಾತು ನನ್ನ ಮಗ ಕೇಳೋದೇ ಇಲ್ಲ. ಕೆರೆ ಬೀಳಲ್ಲಿ ಕುಣಿಸ್ತಾಳ್ರಿ ನನ್ನ ಮಗನ್ನ, ಇಲ್ಲ ಅಂತಂದರೆ ಅವನ ಭಾಳ ಶೋಚನೀಯ ಆಗ್ಬಿಡುತ್ತೆ. ಹಾಗಾಗಿ ತಾಯಿಯ ಮಾತನ್ನೇ ಕೇಳುತ್ತಾನೆ ಗಂಡ ಅಂತ ಸೊಸೆಯು, ಹಾಗೆ ಹೆಂಡತಿಯ ಮಾತನ್ನೇ ಕೇಳ್ತಿರೋಂಥ ತಾಯಿಯು, ಅದು ಎಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ಸುಳ್ಳು ಅಂತಕ್ಕಂಥದ್ದು ಹುಡುಕಬೇಕಾಗತ್ತೆ, ಪತ್ತೆ ಮಾಡಬೇಕಾಗತ್ತೆ. ಆದರೆ ಈ ಥರ ಸಮಸ್ಯೆಗಳು ಗಂಡನ ನಡವಳಿಕೆ ಹಾಗೆ ಮಗನ ನಡವಳಿಕೆ ಬಗ್ಗೆ ಅತ್ತೆ ಸೊಸೆ ಇಬ್ಬರೂ ಕೂಡ ಮಗನ ದೂರ್ತಕ್ಕಂಥದ್ದು, ಗಂಡನ ದೂರ್ತಕ್ಕಂಥದ್ದು, ಆ ಮುಖಾಂತರ ಪರಸ್ಪರ ದ್ವೇಷ ಮಾಡ್ತಕ್ಕಂಥದ್ದು. ಅನೇಕ ಕುಟುಂಬಗಳು ಹೊಡೆದೋಗಿವೆ, ಬೇರೆ ಆಗಿಬಿಡ್ತಾರೆ. ಹೋಗು ನಿನ್ನ ಹೆಂಡತಿ ಕರ್ಕೊಂಡು ಎಲ್ಲ ಹಾಳಾಗೋಗು, ಅಥವಾ ನಿಮ್ಮಮ್ಮನ ವೃದ್ಧಾಶ್ರಮ ಸೇರಿಸ್ಬೇಡ, ಸಾಕಾಗಿದೆ ಅವಳು ಅಂತ ಹೇಳಿ ಆ ಮಟ್ಟಕ್ಕೆ ಹೊರಟೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಪುರುಷನ ಪಾತ್ರ ಭಾಳ ಮುಖ್ಯ ಆಗುತ್ತೆ. ಯಾಕೆ ತಾಯಿನೂ ಎದುರುಗೊಳ್ಳೋಕ್ಕಾಗೋದಿಲ್ಲ ಅಥವಾ ಹೆಂಡತಿ ಪರವೂ ವಾಸಕ್ಕಾಗೋದಿಲ್ಲ. ಹಾಗಾಗಿ ತಾವಿರ್ತಕ್ಕಂಥದ್ದು ಪ್ರತ್ಯೇಕವಾಗಿ ಇಬ್ಬರನ್ನೂ ಸಪೋರ್ಟ್ ಮಾಡಿ, ಇಬ್ಬರು ಇದ್ದಾಗ ತಟಸ್ಥರಾಗಿರಿ, ನ್ಯೂಟ್ರಲ್ ಆಗಿರಿ. ಯಾಕೆಂದರೆ ಸತ್ಯವನ್ನು ಅರ್ಥ ಮಾಡ್ಕೊಳ್ದೆ ನೀವು ಒಬ್ಬರು ಪ್ರವಹಿಸು ಅಂತಂದರೆ ಬೆಂಕಿ ದಗದಗ ಅಂತ ಉರಿಯುತ್ತೆ. ಹಾಗಾಗಿ ಪುರುಷ ಅಂತಕ್ಕಂಥ ವ್ಯಕ್ತಿ ತಾಯಿಯನ್ನೂ ಬಿಡಬಾರ್ದು, ಹೆಂಡತಿನೂ ಬಿಡಬಾರ್ದು, ಆ ಥರ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇದು ಕಷ್ಟ ಆದರೆ ಪ್ರಯತ್ನ ಮಾಡಬೇಕು. ಆಗ ಆ ಕುಟುಂಬದಲ್ಲಿ ಸಂತೋಷ ನೆಲೆಸುತ್ತೆ, ಸಾಮರಸ್ಯ ನೆಲೆಯುತ್ತೆ. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ. ತಿಳ್ಕೊಂಡ್ರಿ ಅಲ್ವಾ, ಸ್ಮಾರ್ಟ್ ಕುಟುಂಬ ಆಗಬೇಕು ಅಂದರೆ ಸ್ಮಾರ್ಟ್ ಸಲಹೆನ ನಾವು ಯಾವಾಗಲೂ ಹೇಳದಂತೆ ಹಿಂಗೆ ಕೇಳಿ ಹಿಂಗೆ ಬಿಡೋದಲ್ಲ, ಹಿಂಗೆ ಕೇಳಿ ಹಿಂಗೆ ತಗೊಳ್ಳಿ, ಅರ್ಥಾತ್ ಅಳವಡಿಸ್ಕೊಳ್ಳಿ ಅಂತ ಕೇಳ್ಕೊತೀವಿ. ಎಲ್ಲರೂ ಖುಷಿ ಆಗಿರೋಣ. ಯಾರ ಜೀವನದಲ್ಲಿ ಕಷ್ಟಗಳಿಲ್ಲ ಹೇಳಿ, ಬದಿಗೆ ತಳ್ಳಬೇಕು, ಮುಂದೆ ಹೋಗ್ತಾ ಇರಬೇಕು. ಸೊ ಅತ್ತೆ ಮತ್ತು ಸೊಸೆ ಯಾವ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, ಜೊತೆಗೆ ಸ್ಮಾರ್ಟ್ ಸೊಸೆ ಎಂದ್ರು ಕಾರ್ಯಕ್ರಮದ ಉದ್ದೇಶ, ಸೊ ಇದ್ರ ಬಗ್ಗೆ ಅವರ ಅನಿಸಿಕೆ ಏನು ಅಂತ ಕೇಳೋಣ ಬನ್ನಿ. ಮೇಡಮ್ ಹೇಳಿ. ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮು.
ನಂದು ನಮ್ಮ ಸೊಸೆದು ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅಂತ ಎಲ್ರಿಗೂ ಗೊತ್ತಾಯಿತು. ನಾವು ಇರೋದು ರಿಯಲ್ ಆಗಿ ಹಾಗೆ ಇದ್ದೀವಿ. ಇದು ತುಂಬ ಸಂತೋಷ ಆಯಿತು, ಖುಷಿ ಆಯ್ತು. ಸೊ ಈ ಎಷ್ಟೋ ಮನೆಗಳಲ್ಲಿ ಈ ಒಂದು ಸಂಬಂಧದಲ್ಲಿ ಒಂದಷ್ಟು ಬಿರುಕುಗಳು, ಭಿನ್ನಾಭಿಪ್ರಾಯಗಳಿರುತ್ತೆ. ಸೊ ಅದನ್ನ ಸರಿಪಡಿಸೋದಕ್ಕೆ ಅಥವಾ ಪ್ರಯತ್ನಕ್ಕೆ ನಮ್ಮ ಕಾರ್ಯಕ್ರಮ ಇರೋದು. ಆ ಉದ್ದೇಶದ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಅದು ಒಳ್ಳೇದೇ. ಕೆಲವ್ರ ಮನೇಲಿ ಇರುತ್ತೆ, ನಾವೇನು ಮಾಡೋದಕ್ಕೂ ಆಗಲ್ಲ. ನಾವು ಅಡ್ಜಸ್ಟ್ ಮಾಡ್ಕೋಬೇಕು, ಇಲ್ಲ ಸೊಸೆ ಅಡ್ಜಸ್ಟ್ ಮಾಡ್ಕೋಬೇಕು. ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡ್ರೇ ಅದು ಸಂಸಾರ ನಡ್ಕೊಂಡು ಹೋಗೋದು. ಇವ್ರು ಬೇಜಾರಾಗಿದ್ದಾಗ ಅವ್ರು ಅಡ್ಜಸ್ಟ್ ಮಾಡ್ಕೋಬೇಕು, ಅವ್ರು ಬೇಜಾರಾಗಿದ್ದಾಗ ಇವ್ರು ಅಡ್ಜಸ್ಟ್ ಮಾಡಿಕೊಂಡು ಸಂಸಾರ ನಡೆಸ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಅಲ್ಲೇ ಕಟ್ಟಾಗಿ ಹೋಗುತ್ತೆ ಅಷ್ಟೇ. ಒಂದ್ ಹೆಜ್ಜೆ ನಾನು, ಒಂದ್ ಹೆಜ್ಜೆ ಅವ್ರು. ಹೌದು, ನಿಜ. ಇಬ್ರು ಸೋಲ್ಬೇಕು, ಇಬ್ರು ಗೆಲ್ಬೇಕು. ವೀಕ್ಷಕರೇ, ಇದು ಅತ್ತೆ ದೃಷ್ಟಿಕೋನ ಆಗಿತ್ತು. ಇನ್ನು ಸೊಸೆ ದೃಷ್ಟಿಕೋನದಲ್ಲಿ ಕಾರ್ಯಕ್ರಮದ ಉದ್ದೇಶ ಮತ್ತು ಭಾಗವಹಿಸಿದ್ದು ಹೇಗನ್ನಿಸ್ತು? ಬನ್ನಿ ಕೇಳೋಣ. ಹೇಳಿ ಮ್ಯಾಮ್. ಈಗ ಈ ಗೇಮ್ಸ್ ಆಗಲಿ ಇದೆಲ್ಲ ಆಗಲಿ ಸ್ಮಾರ್ಟ್ ಸೊಸೆಯಿಂದ ಒಂದು ಪ್ರೋಗ್ರಾಮಿಂದ ಏನಾಗುತ್ತೆ ಅಂದರೆ ನಮ್ಮ ಮಧ್ಯೆ ಏನು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಥವಾ ನಮ್ಮ ಥಾಟ್ ಪ್ರೋಸೆಸ್ ಏನಿದೆ ಓಪನ್ ಆಗಿ ಹೇಳಿರಲ್ಲ, ನಮ್ಮ ಫ್ಯಾಮಿಲಿಯಲ್ಲೇ ಇರುತ್ತೆ. ಈಗ ಇದು ಒಂದು ಎಕ್ಸಾಂಪಲ್ ಆಗಿ ಸೆಟ್ ಆಗ್ಬೋದು. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಅಂದರೆ, ಈಗಿರೋ ನಮ್ಮ ಜನ್ರೇಷನಲ್ಲಿ ಎಲ್ಲ ಸಿಂಗಲ್ ಅಂತ ಹೇಳ್ತಾರೆ, ಆದರೆ ಅವ್ರಿಗೆ ಗೈಡೆನ್ಸ್ ಕೊಡ್ಲಿಕ್ಕೆ ಯಾರೂ ಇರಲ್ಲ. ಗೂಗಲ್ನ ಹೋಗಿ ಕೇಳಬೇಕಾಗುತ್ತೆ ಆವಾಗ. ಸೊ ಒಬ್ಬರು ಪೇರೆಂಟ್ಸ್ ಆಗಲಿ ಇನ್ಲಾಸ್ ಆಗಲಿ ಇದ್ದರೆ ನಮಗೆ ರೆಡಿಮೇಡ್ ಆನ್ಸರ್ಸ್ ಅಲ್ಲೇ ಸಿಕ್ಬಿಡುತ್ತೆ. ನಿಜ ಮ್ಯಾಮ್. ಸಾಕಷ್ಟು ಅತ್ತೆ ಸೊಸೆ ಅಂತಂದ್ರೆ ಒಂದಷ್ಟು ಅಸಮಾಧಾನ, ಭಿನ್ನಾಭಿಪ್ರಾಯಗಳು ಈ ಥರದ ಮಧ್ಯೆನೇ ಬದುಕ್ತಾ ಇದ್ದೀವಿ. ಹಾಗಾಗಿನೇ ಸ್ಮಾರ್ಟ್ ಸೊಸೆ ಅಂದ್ರೆ ಕಾರ್ಯಕ್ರಮ ಇರುವಂಥದ್ದು. ಇದನ್ನ ಆದಷ್ಟು ಆರೋಗ್ಯಕರವಾಗಿರಿಸಬೇಕು, ಇನ್ನಷ್ಟು ಗಟ್ಟಿಯಾಗಿಸ್ಬೇಕು ಅನ್ನುವಂಥದ್ದು. ಸೊ ವೀಕ್ಷಕರೇ, ಹಾಗಾಗಿನೇ ಅತ್ತೆ ಮತ್ತು ಸೊಸೆ ಸಕ್ರಿಯವಾಗಿ ಭಾಗವಹಿಸಿದ್ರು, ಜೊತೆಗೆ ಆಟವನ್ನು ಆಡಿದ್ರು, ಹಾಡು ಆಡಿದ್ರು. ಹಾಗಾಗಿನೇ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಅವರಿಗೆ ಒಂದು ಅಭಿನಂದನಾ ಪತ್ರ ಇದೆ, ಅದನ್ನು ಕೊಡುವಂಥ ಸಮಯ ಈಗ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಸೊ ವೀಕ್ಷಕರೇ, ಅದೇ ರೀತಿಯಾಗಿ ಸೊಸೆಯಾದಂತಹ ಶ್ರೀಮತಿ ದೀಪಿಕಾಧರ್ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು ಮೇಡಮ್. ನಕ್ತಾರಿಯವಾಗಿ ಖುಷಿಯಾಗಿರಿ. ತುಂಬ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ವಾ, ಅತ್ತೆ ಸೊಸೆ ಇಬ್ಬರು ಚೆನ್ನಾಗಿ ಆಟ ಆಡಿದ್ರು, ಹಾಡಿದ್ರು, ಮಾತಾಡಿದ್ರು. ಮುಖ್ಯವಾಗಿ ನಾವು ಈ ಮೋಜಿನ ಆಟ ಆಡಿಸ್ತೀವಲ್ವ, ಅದರೊಂದು ಹಿಂದೆ ಅರ್ಥ ಇರುತ್ತೆ. ನಾನು ಆಗಲೇ ಹೇಳ್ತೀನಿ ಆಮೇಲೆ ಅಂತ. ಹೂಗಳನ್ನು ಯಾಕೆ ಮಾಡಿಸ್ದೆ ಅಂತಂದರೆ, ಬೆಳಗ್ಗೆ ಅರಳಿ ಸಂಜೆ ಹೋಗುವಂಥ ಹೂ ಎಷ್ಟು ನಗ್ನಗ್ತಾ ಬಾಳುತ್ತೋ ನಮ್ಮ ಜೀವನ ಅದಕ್ಕಿಂತಲೂ ದೊಡ್ಡದಾಗಿದೆ. ಸೊ ನಾವು ನಗ್ನಗ್ತಾ ಬಾಳ್ಬೇಕಾಗತ್ತೆ. ಹಾಗಾಗಿನೇ ಅತ್ತೆ ಸೊಸೆ ಇಬ್ಬರು ಆ ಒಂದು ಅರ್ಥವನ್ನು ಅರ್ಥೈಸ್ಕೊಂಡ್ಬಿಟ್ರೆ ಜೀವನ ಸುಖ ಸಾಗರ ಅಂತ ಹೇಳ್ಬೋದು. ಸೊ ಇದೇ ಉದ್ದೇಶ ಆಗಿತ್ತು. ವೀಕ್ಷಕರೇ, ನೀವು ಕೂಡ ಸ್ಮಾರ್ಟ್ ಸೊಸೆಂದಿರು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಿದ್ರೆ ಅಥವಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತಿದ್ರೆ ನಿಮ್ಮ ವಿವರಗಳನ್ನು ಅಂದರೆ ನಿಮ್ಮ ಊರು, ಹೆಸರು, ಫೋನ್ ನಂಬರ್ ಹಾಗೆಯೇ ನಿಮ್ಮ ಸಂಕ್ಷಿಪ್ತವಾದಂಥ ಪರಿಚಯನ ಈ ವಿಳಾಸಕ್ಕೆ ಪತ್ರದ ಮೂಲಕ ಕಳಿಸಬಹುದು. ಸೊ ನಮ್ಮ ವಿಳಾಸ: ನಿರ್ಮಾಪಕರು ಸ್ಮಾರ್ಟ್ ಸೊಸೆಂದಿರು ಕಾರ್ಯಕ್ರಮ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಹಾಗೆಯೇ ಇಮೇಲ್ ID ಈ ರೀತಿಯಾಗಿದೆ: dd.smartsoseindiru@gmail.com. ವೀಕ್ಷಕರೇ, ಇವತ್ತಿನ ಸ್ಮಾರ್ಟ್ ಸೊಸೆಂದಿರು ಸಂಚಿಕೆ ನಿಮಗೆ ಖುಷಿ ಕೊಟ್ಟಿದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಮಾಹಿತಿ ತಿಳಿಸ್ಕೊಟ್ಟಿದೆ ಅಂತ ಭಾವಿಸ್ತೀನಿ. ಇಷ್ಟನ್ನ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.